13/9/2024 ಈ ದಿನಾಂಕ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ, ಹುಣಸೂರು, ಎಚ್ಡಿ ಕೋಟೆ, ಕೆಆರ್ ನಗರ, ಮುದ್ನಳ್ಳಿ ಗ್ರಾಮ ಈ ಭಾಗಗಳಲ್ಲಿ ಈ ದಿನ ರೈತರ ಪದಾಧಿಕಾರಿಗಳ ಸಭೆಯನ್ನ ಮಾಡಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪೆಂಜಳ್ಳಿ ನಾಗರಾಜ ಗೌಡ್ರು, ರಾಜ್ಯ ಕಾರ್ಯದರ್ಶಿ ಹಾಗೂ ಯುವ ಘಟಕದ ಅಧ್ಯಕ್ಷರಾದ ರತಿಹುಲ್ಲಾ ಖಾನ್ ಹಾಗೂ ಮೈಸೂರು ಜಿಲ್ಲೆಯ ಜಿಲ್ಲಾ ಸಂಚಾಲಕರಾದ ಮಂಜುನಾಥ್ ಆರ್ ಗೌಡ ಮಾತನಾಡಿ, ಈ ಸಂದರ್ಭದಲ್ಲಿ ಹುಣಸೂರು ತಾಲೂಕು ಅಧ್ಯಕ್ಷರಾದ ಜಯರಾಮೇಗೌಡರು ಹಾಗೂ ದೊಡ್ಡ ನೇರಳೆ ವಾಸು, ಆನಂದನಗರ ವರೇಶ್, ಆನಂದಗೆರೆ, ಎಜೆ ಲೋಕೇಶ್, ಕಮಲಾಪುರ, ಅನುಸಯಮ್ಮ, ಬೆಟ್ಟದಪುರ, ಗ್ಯಾಸ್ ಮಂಜು, ತರಕಾರಿ ಕುಮಾರ್, ಬೆಟ್ಟದಪುರ, ಮುದ್ದನಹಳ್ಳಿ ಗ್ರಾಮದ ತಮ್ಮನಗೌಡ ಹಾಗೂ ನವೀನ್ ಕುಮಾರ್, ದೊಡ್ಡೇಗೌಡರು, ಶಿವಲಿಂಗ ಚಿಕ್ಕೇಗೌಡರು, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಎಲ್ಲ ಸದಸ್ಯರಿದ್ದು ಇವರ ಸಮ್ಮುಖದಲ್ಲಿ ಈ ದಿನ ಸಭೆಯನ್ನ ನಡೆಸಲಾಯಿತು. ಪತ್ರಗಳು ದೊರಕಿಲ್ಲ, ದಯವಿಟ್ಟು ಅದರ ಬಗ್ಗೆ ಅಧಿಕಾರಿಗಳು ಗಮನ ವಹಿಸಿ ಮತ್ತು ಆ ಭಾಗದ MLA ಅವರು ದರಖಾಸ್ತು ಕಮಿಟಿ ರಚನೆ ಮಾಡಿ ರೈತರಿಗೆ ಬೇಗ ಹಕ್ಕುಪತ್ರ ದೊರಕುವಂತೆ ಮಾಡಬೇಕು ಎಂದು ನಮ್ಮ ರೈತ ಸಂಘಟನೆಯಿಂದ ಮನವಿ ಮಾಡ್ಕೋತಾ, ಹಾಗೆ ಈ ದಿನಗಳಲ್ಲಿ ನಮ್ಮ ಯಾವ್ದು ಮುದ್ನಳ್ಳಿ, ಪಿರಿಯಾಪಟ್ಟಣ ತಾಲೂಕು ಮುದ್ನಳ್ಳಿ ಗ್ರಾಮಕ್ಕೆ ಬಂದು ಇಲ್ಲಿ ಸುಮಾರು ರೈತರು ನಿಮ್ಮ ಸಂಘಟನೆಗೆ ಬರ್ತೀವಿ ಅಂತ ಹೇಳಿ ನಮ್ಮನ್ನು ಕರೆಸ್ಕೊಂಡು ಅವರು ನಮ್ಮ ಸಂಘಟನೆಗೆ ಎಲ್ಲರೂ ಸಹ ಇವತ್ತು ಸೇರ್ಪಡೆಯಾಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಕರ್ನಾಟಕ ರೈತ ಸಂಘ ಏನಪ್ಪ ಬೇಡಿಕೆ ಅಂತ ಅಂದರೆ ರೈತರುಗಳು ಸಾಕಷ್ಟು ಸಂಕಷ್ಟದಲ್ಲಿ ಇವಾಗಿದ್ದಾರೆ. ಆದರೂ ತಬಾಕೋ ಬೋರ್ಡನ್ನು ನಾವು ಇವರು ಹೋದ ತಿಂಗಳು ಈಗ 16ನೇ ತಾರೀಕೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಹೇಳ್ತಾವ್ರೆ ಮುಂದಿನ ತಿಂಗಳು 7ನೇ ತಾರೀಕು ಮಾಡ್ತೀವಿ ಅಂತ, ಮುಂದಿನ ತಿಂಗಳು 8ನೇ ತಾರೀಕು ಮಾಡ್ತೀವಿ ಅಂತ ಹೇಳ್ತಾವ್ರೆ. ರೈತರು ಬೆಳೆದಿರೋಂಥ ತಾಂಬಾಕನ್ನು ಅವರು ಅಲ್ಪ ಸ್ವಲ್ಪ ಮಾರ್ಕೆಟಿಗೆ ಬಿಟ್ಟು ಅದರಲ್ಲಿ ಬಂತಕ್ಕಂಥ ಆದಾಯದಲ್ಲಿ ಸ್ವಲ್ಪ ಏನೋ ಸಂಕಷ್ಟದಲ್ಲವರೆ. ಈಗಲೂ ಪುನಃ ಅವ್ರಿಗೆ ಸಂಕಷ್ಟ ರೀತಿಯಲ್ಲಿ ಇವರು ಮುಂದೆ ಹಾಕ್ಕೊಂಡಿರ್ತಾರೆ. ಆದಷ್ಟು ಬೇಗ ಆ ಮಾರುಕಟ್ಟೆನ ತೆರೆದು ರೈತರು ಬೆಳೆದಿರ್ತಕ್ಕಂಥ ತಾಂಬಾಕನ್ನು ಖರೀದಿಸಬೇಕು ಅಂತ ಒಳ್ಳೆ ಬೆಲೆ ಕೊಡಬೇಕು. ರೈತರಿಗೆ ಏನಪ್ಪ ಅಂದರೆ 300ರಿಂದ 350 ರೂಪಾಯಿ ಬೆಲೆ ಸಿಗಬೇಕು. ಇವತ್ತು ರೈತರು ಭಾರಿ ವಿಪರೀತ ಮಳೆಯಾಗಿ ಗಿಡಗಳೆಲ್ಲ ಹಾಳಾಗಿ ಅರ್ಧಂಬರ್ಧ ಬೆಳೆ ಬೆಳ್ಕೊಂಡು ಈಗ 1000 kg ಬೆಳೆಯುವಂತನೂ 300 kg ಹಾಗೆ ಸ್ವಲ್ಪ ಬೆಳ್ಕೊಂಡು ಭಾಳ ಕಷ್ಟದಲ್ಲವನೇ. ಅದರಿಂದ ಆದಷ್ಟು ಈ ತಾಂಬಾಕು ಮಂಡಳಿಯವರು ರೈತರ ಬಗ್ಗೆ ಗಮನ ಇಟ್ಟು ಒಳ್ಳೆ ಬೆಲೆ ಕೊಡಬೇಕು ಅಂತ ನನ್ನ ಮನವಿ. ಹಾಗೆ ಈಗ ಈ ದಿನಗಳಲ್ಲಿ ಏನಾಗ್ತಾಯಿದೆ, ನಮ್ಮ ರಾಜ್ಯ ಸರ್ಕಾರವೇ ಆಗಲಿ ಅಥವಾ ಕೇಂದ್ರ ಸರ್ಕಾರದಲ್ಲೇ ಆಗಲಿ, ಹಾಗೆ ನಾವೆಲ್ಲ ನೋಡ್ತಾಯಿದ್ದೀವಿ, ರೈತರು ನೋಡ್ತಾವ್ರೆ, ಪ್ರತಿಯೊಂದು ಹಳ್ಳಿಗಳಲ್ಲೂ ನೋಡ್ತಾವ್ರೆ. ಏನಾಗ್ತಾಯಿದೆ, ಡೈಲಿ ಇವ್ರನ್ನೇ ನೋಡೋದಾಗ್ತಾಯಿದೆ. ಅವರು ಅಲ್ಲೇ ಅಷ್ಟು ಕೋಟಿ ರೂಪಾಯಿ ಕೊಳೆ ಹೊಡೆದ್ರು, ಇವ್ರು ಇಷ್ಟು ಕೋಟಿ ಕೊಳೆ ಹೊಡೆದ್ರು, ಅವನಲ್ಲಿ ಆಸ್ತಿ ಭೂಮಿ ಹೊಡೆದ, ಇವರು ಕೋರ್ಟ್ಗೆ ಹೋಗೋದು, ಇವ್ರು ಜೈಲಿಗೆ ಹೋಗೋದು, ಇವ್ರು ಬರೋದು, ಇವ್ರು ಜಾಮೀನು ಸಿಕ್ಕೋದನ್ನೇ ನೋಡ್ತಕ್ಕಂಥದ್ದು ನಮ್ಮ ಇವತ್ತಿನ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ. ದಯವಿಟ್ಟು ಈ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಹಳ್ಳಿಗಳ ಕಡೆ ಆದಷ್ಟು ದಯವಿಟ್ಟು ಹಳ್ಳಿಗಳು, ನೀವು ಬರೀ ಪಟ್ಟಣಗಳಲ್ಲೇ ಸುತ್ತೋದಲ್ಲ, ನಮ್ಮ ಗ್ರಾಮೀಣ ಭಾಗಗಳಲ್ಲಿ ತುಂಬ ಹಳ್ಳಿಗಳಲ್ಲಿ ಸಂಕಷ್ಟದಲ್ಲವರ ರೈತರಾಗಿರ್ಬೋದು, ವ್ಯಾಪಾರಿಗಳಾಗಿರ್ಬೋದು, ಅವ್ರ ಕಡೆ ಬಂದು ದಯವಿಟ್ಟು ಹಳ್ಳಿಗಳಿಗೆ ಭೇಟಿ ಕೊಡಿ, ಅವ್ರ ಸಂಕಷ್ಟಗಳು ಏನಿದೆ ಅನ್ನೋದನ್ನು ವಿಚಾರಣೆ ಮಾಡಿ. ಈಗ ನೋಡಿ, ನಾವು ಮೈಸೂರು ಜಿಲ್ಲಾ ಸಂಚಾಲಕನಾಗಿ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಸದಸ್ಯರು, ನಮ್ಮ ಎಲ್ಲ ರೈತ ಸಂಘಟನೆ ಎಲ್ಲರೂ ಸಹ ಪ್ರತಿಯೊಂದು ಗ್ರಾಮಗಳಿಗೆ ಆದಷ್ಟು ನಾವು ಭೇಟಿ ಕೊಟ್ಟು ಅವ್ರ ಸಂಕಷ್ಟಗಳನ್ನು ನಾವೇ ಅಧಿಕಾರಿಗಳು ಮಂದಟ್ಟು ಮಾಡಿ ಆದಷ್ಟು ಕೆಲಸ ಕಾರ್ಯಗಳನ್ನು ನಾವು ಬಗೆಹರಿಸ್ಕೊಂಬರ್ತಾವೆ. ಆ ಕೆಲಸ ನೀವು ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಸುಭಿಕ್ಷವಾಗಿ ಎಲ್ಲರೂ ಇರ್ತಾರೆ. ದಯವಿಟ್ಟು ಅವ್ರ ಕಡೆ ಗಮನ ಹರಿಸಿ ಅಂತ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕಿಶನ್. ಗ್ರಾಮದ ಮುಖಂಡ ಹಾಗೂ ನಾನು ಮಾಜಿ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿಯ. ಏನಂದರೆ, ನಾನು ತಂಬಾಕು ಪರವಾನೆಯನ್ನು ಹೊಂದಿರುವಂಥ ರೈತ. ಆದರೆ ಇಲ್ಲಿ ನಮ್ಮ ಪಿರಿಯಾಪಟ್ಟಣ ನಮ್ಮ ಗ್ರಾಮ ಮುದ್ನಳ್ಳಿ ಗ್ರಾಮ ಕೊಡಗು ಬಾರ್ಡ್ರ್ ಆಗಿರೋದ್ರಿಂದ, ಮೈಸೂರು ಜಿಲ್ಲೆಗೆ ಟಚ್ ಆಗಿರೋದ್ರಿಂದ ಮಳೆ ಹೆವಿಯಾಗಿ ಬಂದು ತಂಬಾಕೆಲ್ಲ ತುಂಬ ನಷ್ಟವಾಗಿ ಹೋಯಿತು. ಈಗ ಅಲ್ಲೇ ಮೊದಲೇ ಹೇಳಿರುವಂತೆ ಒಂದು ಸಿಂಗಲ್ ಬ್ಯಾರನ್ಗೆ 300 kg ಆಗಲಿ 200 kg ಬೆಳೆದಿರೋಂಥ ರೈತ ಈ ನಮ್ಮ ಊರಿನಲ್ಲಿ ಕಂಡುಬರ್ತಾ ಇದ್ದಾನೆ. ಹಾಗೆ ಈಗ ತಂಬಾಕು ಮಂಡಳಿಯವರು ಸೆಕೆಂಡ್ ಕ್ರಾಪ್ ಬೆಳೀರಿ ಅಂದ್ಬಿಟ್ಟು ಕೆಲವು ಗ್ರಾಮಗಳಲ್ಲಿ ಹೋಗಿ ಆದೇಶ ಹೊರಡಿಸಿದ್ದಾರೆ. ಅದನ್ನು ನೋಡ್ಬಿಟ್ಟು ಈ ಸರಿ ಕರ್ನಾಟಕದಲ್ಲಿ ಕೊಟ್ಟಿದ್ದಿರಲ್ಲ ಅಂದ್ಬಿಟ್ಟು ಆಂಧ್ರದಲ್ಲೂ ಸೆಕೆಂಡ್ ಕ್ರಾಪು ಬೆಳೆಯೋಕ್ಕೆ ಎಲ್ಲ ಅವಕಾಶ ಕೊಟ್ಟು ಈಗ ಅಲ್ಲೇ ಮಾರ್ಕೆಟ್ ಹಂಗಾಯ್ತು ಹಿಂಗಾಯಿತು ಅಂತ ಹೇಳ್ತಾಯಿದ್ದಾರೆ. ಅದರಿಂದ ದಯವಿಟ್ಟು ಈಗ ಯಾಕೆ ಮಾರ್ಕೆಟು ಮುಂದಕ್ಕೆ ಹೋಗೋದು ಅಂತಂದರೆ, ಸೆಕೆಂಡ್ ಕ್ರಾಪ್ ಬೆಳೆದಿದ್ದಿರಲ್ಲ ಅವರು ಈಗ ಮೊದಲು ಹೊಗೆ ಸೊಪ್ಪು ಬೆಳೆದು ಅವರು ಸರಿ ಸಮಾನವಾಗಿ ಒಂದೇ ಸರಿ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಲೆಕ್ಕಕ್ಕೆ ಹಾಕ್ಕೊಂಡು ಅವರು ಮಾರ್ಕೆಟ್ ಮುಂದೂಡವ್ರೆ. ಅದರಿಂದ ಯಾವುದೇ ಕಾರಣಕ್ಕೂ ಅದನ್ನು ಯಾವ ರೈತ
ಹೊಸದಾಗಿ ಎರಡನೇ ಸಾರಿ ತಂಬಾಕು ಹಾಕಿದ ಅನ್ನೋ ಪರವಾನೆಯನ್ನು ರದ್ದು ಮಾಡಬೇಕು. ಈಗ ಹಂಗೆ ಮಾಡಿದ್ರೆ ಮಾತ್ರ ಸರಿ ಆಯ್ತದೆ. ಐ ಟಿ ಶೇರು ಆ ಕಡೆ ಈ ಕಡೆ ಆಟ ಆಡಿ ಈಗ ಅಲ್ಲೇ ಬಂದು ಇಷ್ಟು ಕೆ ಜಿ ಇದೆ ಅಷ್ಟು ಕೆ ಜಿ ಇದೆ ಅಂದ್ಬಿಟ್ಟು ಮನೆ ಹೋಗಿ ಬರೀತಾವ್ರೆ. ಅವ್ರು ಹೇಳಿ ಅಷ್ಟು ಪಿರಿಯಾಪಟ್ಟಣ ತಾಲೂಕಿನಲ್ಲಿ 60 ಮಿಲಿಯನ್ ಅಂತ ನಮ್ಮ ಕರ್ನಾಟಕದಲ್ಲಿ 60 ಮಿಲಿಯನ್ ಅಂತ ಟಾರ್ಗೆಟ್ ಕೊಟ್ಟಿರಂತೆ. ಈಗ ಆರೇ 60 ಹಿಂಗಾರು ಅಷ್ಟು, ಈಗ ಮುಂಗಾರಿನಲ್ಲಿ ಈಗ ಸೆಕೆಂಡ್ ಕ್ರಾಪ್ನಲ್ಲಿ 20 ಹಾಕ್ಕೊಂಡು 100ಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಬಂತು. ಹಂಗೆಲ್ಲ ಮಾಡಿಕೊಂಡು ಹೋಗಿ ರೈತರಿಗೆ ತುಂಬ ತೊಂದರೆ ಆಯ್ತದೆ. ಆಮೇಲೆ ಜೊತೆಗೂಡಿ ಈಗ ಏನು ಪರವಾನೆ ಕೊಟ್ಟಿದ್ರೆ ಕಾಡಿನವರು ನೆಕ್ಸ್ಟು ಮಧ್ಯೆ ಒಂದು 2-3 ತಿಂಗಳಾದಮೇಲೆ ಕಾಡಿನವ್ರಿಗೆ ಸೊಪ್ಪು ತನ್ನಿ ಬನ್ನಿ ಹಂಗೆ ಹಿಂಗೆ ಅಂತ ಕಾಡಿಗೆ ಅವ್ರನ್ನ ಇದು ಮಾಡ್ತಾರೆ. ಈಗ ಒಂದೇ ಸರಿ ಏನು ರೆಗ್ಯುಲರ್ ರೈತ ಅನೈತ ರೈತ ಎರಡು ಸೇರಿ ಒಟ್ಟಿಗೆ ಮಾರ್ಕೆಟ್ ಓಪನ್ ಆದಾಗಲೇ ಅವ್ರಿಗೆ ಕಾರ್ಡ್ನವ್ರಿಗೆ ಮತ್ತು ಈ ನೋಂದಾಣಿಕೆ ಆಗಿರೋಂಥ ರೈತನಿಗೆ ಒಂದೇ ಸರಿ ಮಾರ್ಕೆಟ್ ನಡಿಬೇಕಂತ ನನ್ನ ಮಾತು ಹೇಳಿ ನನ್ನ ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರೈತ ಸಂಘ, ನಾನು ಒಬ್ಬ ರೈತ ಮುಖಂಡನಾಗಿ ಮಾತಾಡೋದು ಏನಪ್ಪ ಅಂತಂದರೆ, ನಮ್ಮ ರೈತರು ಭಾರಿ ಸಂಕಷ್ಟದಲ್ಲಿದ್ದಾರೆ. ನಮ್ಮ ರಾಜ್ಯದಲ್ಲಿ ಈ ದಿವಸ ಕರ್ನಾಟಕ ರಾಜ್ಯದಲ್ಲಿ BJP, JDS, ಕಾಂಗ್ರೆಸ್ಸು 3 ಜನನೂ ಎಲೆಕ್ಷನ್ನಲ್ಲಿ ನಾನು ಮೇಲೂ ಅಂತ ಹೊಡೆದಾಡ್ತಾರೆ. ಈಗ ಸಿದ್ದರಾಮಯ್ಯನವ್ರಿಗೆ ಇದು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸುಮಾರಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು. 3-4 ತಿಂಗಳು ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಅವರು ಅಗ್ರಣೆ ಬಂತು. ಈಗ ನಮ್ಮ ರೈತರಿಗೆ ಎಲ್ಲ ಭಾಗದಲ್ಲೂ ತೊಂದರೆ ಹೋಗಿದೆ. ಅಗ್ರಣೆ ಏನಪ್ಪ ಅಂತ ಅಂದರೆ, ನಮ್ಮ ಕೃಷ್ಣ ಬೈರೇಗೌಡರು ಎಲ್ಲ ಜಿಲ್ಲೆ ತಾಲೂಕು ಆಫೀಸ್ಗಳಿಗೆಲ್ಲ ಹೋಗಿ ರೈತರಿಗೆ ಸಾಗುವಳಿ ಮಾಡಿಕೊಡ್ಬೇಕು, ಜಮೀನು ದುರಸ್ತಿ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಎಲ್ಲ ತಾಲೂಕು ಆಫೀಸ್ನಲ್ಲೂ ಹುಣಸೂರು ತಾಲೂಕು, ಪಿರಿಯಾಪಟ್ಟಣ ತಾಲೂಕು, ಕೋಟೆ ತಾಲೂಕು, ಕ್ಯಾರ್ನಗರ ತಾಲೂಕು ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲೆಲ್ಲ ಹೋಗಿ ಮನವಿ ಕೊಟ್ಟಿದ್ದಾರೆ. ಅದರಂತೆ 8 ತಿಂಗಳಲ್ಲಿ ನಾವು ದುರಸ್ತಿ ಮಾಡಿ ಮುಗಿಸ್ತೀವಿ ಅಂದ್ಬಿಟ್ಟು ರೈತರಿಗೆ ಒಂದು ಭರವಸೆ ಕೊಟ್ಟವ್ರೆ ಸಿದ್ದರಾಮಯ್ಯನವರು. ಮತ್ತು ನಮ್ಮ ಎಲ್ಲ ಸೇರಿ ಒಂದು ತೀರ್ಮಾನ ಕೊಟ್ಟವ್ರೆ. ಅದು ಇನ್ನೂ ನಮ್ಮ ರೈತರಿಗೆ ಸರಿಯಾಗಿ ನಡೆಸ್ಕೊಡೋಕ್ಕಾಯ್ತಲ್ಲ. ತಕ್ಷಣ ಕೃಷ್ಣ ಬೈರೇಗೌಡರು ನಿತ್ಯ ನಮಗೆ ದುರಸ್ತಿ ಮಾಡಿ ಜಮೀನುಗಳನ್ನು ನಮ್ಮ ಹದ್ದುಬಸ್ತು ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾನು ರೈತ ಸಂಘದ ಮುಖಂಡನಾಗಿ 2 ಮಾತುಗಳನ್ನು ನಾನು ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಇವತ್ತು ಪ್ರತಿ ಗ್ರಾಮಕ್ಕೂ ಭೇಟಿ ಕೊಡ್ತಾ ಇದ್ದೀವಿ ನಮ್ಮ ರೈತ ಸಂಘಟನೆಯವರು. ಯಾಕೆ ಏನಪ್ಪ ಕಾರಣ ಅಂದರೆ, ಇವತ್ತು ಜನಗಳಿಗಾಗಲಿ ಮತ್ತು ನಮ್ಮ ಸಾಮಾನ್ಯ ರೈತನಿಗೆ ಇವತ್ತು ಹೊರೆ ಕೊಡೋಂಥ ಕೆಲಸ ಸರ್ಕಾರಗಳೇ ಮಾಡ್ತಾಯಿರೋದು. ಇವತ್ತು ರೈತನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರೆ, ಹೇಳ್ಕೊಳ್ಳಂಗೂ ಇಲ್ಲ ರೈತ, ಬಿಡಂಗೂ ಇಲ್ಲ, ಆ ಥರ ಆಗೋಗುತ್ತೆ. 1 ರೂಪಾಯಿ ಸಂಪಾದನೆ ಅಂತೂ ಆಯ್ತಾ ಇಲ್ಲ ರೈತನಿಗೆ. ಇವತ್ತು ಏನೇ ಬೆಳೆದ್ರೂ ಅವ್ರಿಗೆ ಬೆಂಬಲಿತ ಬೆಲೆ ಸಿಗ್ತಾಯಿಲ್ಲ. ಇವತ್ತು ಅದ್ರ ಮೇಲೆ ಫ್ರಾಡ್ಗಳು ಜಾಸ್ತಿ ಆಗೋದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಫ್ರಾಡ್ಗಳು ಜಾಸ್ತಿ ಆಗೋದು. ಏನು ಸಂಘಗಳ ಹೆಸರಲ್ಲಿ ಹೇಳ್ಕೊಂಡು ಇವತ್ತು ಸಂಘ ನಿಮ್ಗೆ ಈ ಸಂಘ ಕೊಡಿಸ್ತೀವಿ, ಆ ಸಂಘ ಕೊಡಿಸ್ತೀವಿ, ನಿಮಗೆ ಅದ್ರಲ್ಲಿ ಲೋನ್ ಕೊಡಿಸ್ತೀವಿ, ಇದ್ರಲ್ಲಿ ಲೋನ್ ಕೊಡಿಸ್ತೀವಿ ಅನ್ನೋರೇ ಜಾಸ್ತಿ ಆಗೋದ್ರು. ಅದರಿಂದ ಇವತ್ತು ಮಹಿಳೆಯರು, ನಮ್ಮ ರೈತರು ಅವರೆಲ್ಲ ಎಚ್ಚೆತ್ಕೋಬೇಕಾದ ಸುದ್ದಿ ಇದು. ಏನಕ್ಕಪ್ಪ ಅಂದರೆ, ಇವತ್ತು ಕೆಲವು ಸಂಘಗಳಲ್ಲಿ ಲೋನ್ ತಗೊಂಡವ್ರೆ. ಯಾವುದು ಸಮಸ್ತ ಅಂದ್ಬಿಟ್ಟು ಒಂದು ಸಂಘ ಐತೆ, ಒಂದು LNT ಅಂದ್ಬಿಟ್ಟು ಐತೆ, ಹಲವಾರವೆ. ಆ ಸಂಘದಲ್ಲೆಲ್ಲ ಏನು ಮಾಡ್ಕೊಂಡವ್ರೆ ಅಂದರೆ, ಮಧ್ಯದಲ್ಲಿ ಡ್ಯೂ ಬಿಟ್ಬಿಡೋದು. ಮಧ್ಯದಲ್ಲಿ ಅವರೇ ಬೇಕು ಅಂದ್ಬಿಟ್ಟು ಡ್ಯೂ ಬಿಟ್ಬಿಡೋದು. ಆಮೇಲೆ ಲಾಸ್ಟಲ್ಲಿ 1 ತಿಂಗಳು 2 ತಿಂಗಳು ಬಿಟ್ಟು ಫೈನಾನ್ಸ್ಗಳಿಗೆ ಸೆಟ್ಲ್ಮೆಂಟಿಗೆ ಕಳಿಸೋದು ಅವರು. ಆ ಸೆಟ್ಲ್ಮೆಂಟಿಗೆ ಕಳಿಸಿದ್ದೇನಪ್ಪ ಅಂದರೆ 3 ತಿಂಗಳು ಒಬ್ಬರಿಗೆ ಬಿಟ್ಟರೆ ಇನ್ನು 6 ತಿಂಗಳಿಗೆ ಬೇರೆ ಕೊಡ್ತಾರೆ. ಆ ಥರ ಮಾಡ್ಕೊಂಡು ಇವತ್ತು ಏನು ಮಾಡ್ತಾವ್ರೆ ಅಂದರೆ, ರೈತನಿಗೆ ಮಣ್ಮುಕ್ಸ ಅಂತ ಕೆಲಸ ಮಾಡ್ತಾವ್ರು ಅವರು. ಇದಕ್ಕೆಲ್ಲ ಕಡಿವಾಣ ಬೀಳಬೇಕು ಅಂದರೆ ನೀವು ರೈತರುಗಳು ಎಚ್ಚೆತ್ಕೋಬೇಕು. ನಾವು ಪ್ರತಿ ಗ್ರಾಮದಲ್ಲೂ ಬೇಡ್ಕೊಳ್ಳೋದು ಇಷ್ಟೇ, ರೈತರುಗಳು ಎಚ್ಚೆತ್ಕೊಳ್ಳಿ. ಆದಷ್ಟು ಅರಿವು ನಾವು ಮೂಡಿಸ್ತೀವಿ, ನಮ್ಮ ಜೊತೆಯಲ್ಲಿ ಸಾಥ್ ಕೊಡಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈಗ ಇದು ಸಂಘಗಳಲ್ಲಿ ಇವತ್ತು ಏನು ಡ್ಯೂ ಮಾಡವ್ರೆ, ಆ ಸಂಘಗಳದ್ದು ಇವತ್ತು ಅರ್ಧ 15,000, 20,000, 30,000 ಈ ಥರ ಕಟ್ಟಿಕೊಂಡು ಸೆಟ್ಲ್ಮೆಂಟ್ ಮಾಡ್ಸವ್ರೆ. ಅವ್ರಿಗೆ ಡೂಪ್ಲಿಕೇಟ್ NOCಗಳು ಕೊಡ್ತಾವ್ರೆ. ಏನು ಹೇಳಿ, ಡೂಪ್ಲಿಕೇಟ್ NOCಗಳು ಕೊಡ್ತಾವ್ರೆ. ಅದು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅವರು ಎಲ್ಲಾದರೂ ಬೇರೆ ಕಡೆ ಸಾಲಾಗಿಲ್ಲ ಮಾಡಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಆಧಾರ್ ಕಾರ್ಡ್ಗಳು ತಗೊಂಡು ಚೆಕ್ ಮಾಡಿಸಿದ್ರೆ ಇದು ಮಾಮೂಲಿ ನಿಮ್ಮ ಸಾಲ ತೋರಿಸ್ತಾ ಇದೆ. ಇದಕ್ಕೆಲ್ಲ ದಯವಿಟ್ಟು ನೀವೆಲ್ಲ ಒಂಚೂರು ಹೆಚ್ಚಿನ ಗಮನ ಕೊಡಬೇಕು. ಅದ್ರ ಮೇಲೆ ಮಹಿಳೆಯರಂತೂ ಹೆಚ್ಚಿನ ಗಮನ ಕೊಡಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ನಾವು ರೈತ ಸಂಘಟನೆ. ಯಾಕೆಂದರೆ 26 ಅರ್ಜಿಗಳು ಬಂದವೆ ಮಹಿಳೆಯರಿಂದ ನಮಗೆ. ಸರ್ ನಾವು ಈ ಥರ ಸೆಟ್ಲ್ಮೆಂಟ್ ಬಂದರು, ಮಾಡಿಸ್ಕೊಂಡ್ರು, ಡ್ಯೂ ಆಗಿತ್ತು. ಈ ಥರ ನಮ್ಮದು 2017ರಲ್ಲಿ ಡ್ಯೂ ಆಗಿತ್ತು, 2018ರಲ್ಲಿ ಡ್ಯೂ ಆಗಿತ್ತು ಸರ್, ಅವ್ರು ಬಂದೇ ಐತಲ್ಲ. ಇವಾಗ ಬಂದ್ಬಿಟ್ಟು ನಮಗೆ ಟಾರ್ಚರ್ ಮಾಡಿಬಿಟ್ಟು
ನಮ್ಮ ಯಜಮಾನರುಗಳಿಗೆಲ್ಲ ಗೊತ್ತಿಲ್ದಂಗೆ ನಾವು ಅರ್ಧ ದುಡ್ಡು ಕೊಟ್ಬಿಟ್ಟು ಸೆಟ್ಲ್ಮೆಂಟ್ ಮಾಡಿಸ್ಕೊಂಡವ್ರೆ. ಈಗ 20,000 ರೂಪಾಯಿ ಇದ್ದರೆ 10,000 ರೂಪಾಯಿ ಸೆಟ್ಲ್ಮೆಂಟ್ ಮಾಡ್ತಾವ್ರೆ, 30,000 ಇದ್ದರೆ 15,000 ರೂಪಾಯಿ ಸೆಟ್ಲ್ಮೆಂಟ್ ಮಾಡ್ತಾವ್ರೆ. ಈ ಹಣ ಇಸ್ಕೊಂಡು ಅವ್ರೇನು ತಗೊಂಡೋಗ್ಬಿಟ್ಟು ಆಫೀಸಿಗೆ ಏನು ಕಟ್ಬಿಟ್ಟು ಕ್ಲೋಸಿಂಗ್ ಮಾಡ್ತಾಯಿಲ್ಲ. ಇದನ್ನು ಇವ್ರು ದುರ್ಬಳಕೆಗೆ ಬಳಸ್ಕೊತಾವ್ರೆ ಇವರು. ಇವತ್ತು ಒಂದು ರಾಮನಾಥ್ಪುರದಲ್ಲಿ ಈಗ ಮೊನ್ನೆ ನಡೆದಿರೋ ಘಟನೆ, ಎಲ್ಲಾರ್ದು ಸೇರಿಸ್ಕೊಂಡು 8 ಲಕ್ಷ ರೂಪಾಯಿ ಹಗರಣ ಮಾಡ್ಬಿಟ್ಟು ಹೋಗೋನೆ ಒಬ್ಬ ಹುಡುಗ. ಯಾರಿಗೆಲ್ಲ ಹೊಣೆ? ಅದೆಲ್ಲ ಯಾರ ತಲೆಗೆ ಬರ್ತದೆ? ಅದೆಲ್ಲ ಆ ಫೈನಾನ್ಸ್ನೇ ಕೊಡ್ಬೇಕಾಯ್ತದೆ. ಈಗ ಇದೆಲ್ಲ ಫೈನಾನ್ಸ್ನವರು ಎಚ್ಚೆತ್ಕೋಬೇಕು. ಆಮೇಲೆ ಆದಷ್ಟು ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಫಸ್ಟು ಈ ಫೈನಾನ್ಸ್ ವಿಚಾರಗಳಲ್ಲಿ ಏನು ಅಧಿಕಾರಿಗಳವ್ರೆ ಇವ್ರು ಎಚ್ಚೆತ್ಕೋಬೇಕು. ಇವ್ರಿಗೆ ಅತಿ ಶೀಘ್ರದಲ್ಲಿ ಇವ್ರು ಈಗೇನು ಕ್ಲೋಸಿಂಗ್ ಲೆಟರ್ಗಳು ಕೊಟ್ಟಿದ್ದೀರಿ ಅವ್ರಿಗೆ ಕ್ಲೋಸ್ ಮಾಡಲಿಲ್ಲ ಅಂದರೆ ರಾಜ್ಯಾದ್ಯಂತ 31 ಜಿಲ್ಲೆಯಲ್ಲೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂದ್ಬಿಟ್ಟು ನಾವು ಎಚ್ಚರಿಸ್ತಾ ಇದ್ದೀವಿ ರೈತ ಸಂಘಟನೆಯಿಂದ ಅಂದ್ಬಿಟ್ಟು ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀವಿ.